ಸೊ ನಮ್ಗೆ ಆನೆ ಹುಲಿನೆಲ್ಲ ಮುಟ್ಬೋದು. ರೈನು, ಈ ವೆದರು ನೋಡಿ ಗೈಸ್, ರೋಡ್ ಹೆಂಗೈತೆ. ಲಾರಿ ಹೆಸರು ಏನಿಟ್ಟವ್ರೆ, ಆಶಿಕಿಟ್ಟು ಅಂತೆ. ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ನಾನು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾರೆ ನಮ್ಮ ಮನೆಯಿಂದ. ಸಾರಿ, ಸ್ವಲ್ಪ ಹೈಪ್ ಆಗೋಗ್ಬಿಟ್ಟೆ. ವಿಷಯ ಏನಂದ್ರೆ, ಇವಾಗ ಎಲ್ಲೋ ಆಚೆ ಹೋಗ್ತಾ ಇದ್ರಿ, ಮತ್ತೆ ನಮ್ಮ ಸ್ಕ್ವಾಡ್ ಜೊತೆ ನಾನು ಆದಿ, ಆಕಾಶ್, ಪವನ್. ಸೊ ಎಲ್ಲಿ ಹೋಗ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತೀರಿ, ಯಾವ ಜಾಗಕ್ಕೆ ಈ ಸತಿ ಎಕ್ಸ್ಪ್ಲೋರ್ ಎಲ್ಲಿ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಬನ್ನಿ ಹೋಗೋಣ. ನಮ್ಮ ರಾವಣನ ಎತ್ಕೊಂಡು ಹೋಗ್ತಾಯಿದ್ರಿ, ಹೋಗಿ ಅವ್ರನ್ನೆಲ್ಲ ಪಿಕ್ ಮಾಡಿ ಹೋಗ್ಬೇಕು. ಹೊಟ್ಟೆ ಸಿತೈತಿ ಗೈಸ್, ನಾನು ಅಂತೂ ಏನು ಊಟನೇ ತಿಂದಿಲ್ಲ. ಎಲ್ಲರೂ ಬಂದರು. ಇವಾಗ ನಾನೊಂದು ಮೈಸೂರು ಪಾಕ್ ತಗೊಂಡಿದ್ದೀನಿ. ನಾವಿವಾಗ ಒಂದು ಸ್ಪಾಟ್ನ ಡಿಸೈಡ್ ಮಾಡಿದ್ದೀರಿ. ಸೊ ಸ್ಪಾಟ್ ಎಲ್ಲಿ ಅಂದರೆ ಹೆಸರುಘಟ್ಟ ಗ್ರೀನ್ ಲ್ಯಾಂಡ್ಸ್. ಸೊ ನಾವು ಅಲ್ಲಿ ಹೋಗ್ತಾ ನಾವು ಆಲ್ರೆಡಿ ಹೋಗಿದ್ರಿ. ಸೊ ಇವಾಗ ಒಂದು ಚಿಕ್ಕ ಸ್ಪಿನ್ ಆಗಿರಲಿ ಅಂತೇಳಿ ನಾವು ಹೋಗ್ತಾ ಇದ್ದೀರಿ ಎಲ್ಲರೂ. ಸೊ ಆಕಾಶ್, ನಾನು, ಆದಿತ್ತು, ಪವನು. ಸೊ ಇವಾಗ ಪೆಟ್ರೋಲ್ ಪಂಪ್ ಹತ್ರ ಹೋಗಿದ್ದೀರಿ. ನಮ್ಮ ಗಾಡಿಗೆ ಸ್ವಲ್ಪ ಡೀಸೆಲ್ ಹೊಡೆದು ಹಂಗೆ ಅಲ್ಲಿಗೆ ಹೋಗೋಣ. ಬನ್ನಿ, ನಾವು ಡೀಸೆಲ್ ಓಡಿಸ್ತಾ ಇದ್ದೀರಿ. ಗಾಯ್ಸ್, ನಾವಿವಾಗ ಹಳ್ಳಿ ಭಯ ಬಿದ್ರಿ ಇಬ್ರು. ಗಾಯ್ಸ್, ನಾವಿವಾಗ ಹಳ್ಳಿ ಹತ್ರ ಅಂದರೆ ಒಂದು ಹಳ್ಳಿ ಥರ ಇರೋದು ಏರಿಯಾಗೆ ಬಂದಿದ್ದೀರಿ. ಸೊ ಇದು ಹೆಸರುಘಟ್ಟ ಹೋಗೋದು ಜಾಗ. ಸುತ್ತಮುತ್ತ ಫುಲ್ ಗ್ರೀನರಿ ಗೈಸ್. ನಾವು ಯಾವುದೋ ಊರಿಗೆ ಬಂದಿರೋ ಥರ ಐತೆ ನೋಡಿ ಗೈಸ್. ಈ ರೋಡ್ ನೋಡಿ, ಸುತ್ತಮುತ್ತ ಫುಲ್ ಗ್ರೀನರಿ, ಆ ಸೈಡು ಈ ಸೈಡು. ಸ್ನ್ಯಾಪ್ ತೆಗಿತವ್ರೆ, ಸ್ನ್ಯಾಪ್. ಕಾಮಿಡಿ ನಗಿತವ್ರೆ ಗೈಸ್ ಅವಾಗಿಂದ. 10 ನಿಮಿಷನಾ? 10 ಕಿಲೋಮೀಟರ್ಸ್ ಅಲ್ಲ, ಎಷ್ಟು ನಿಮಿಷ ಐತೆ? 15 ಮಿನಿಟ್ಸ್ ಗೈಸ್. ಇವಾಗ 15 ಮಿನಿಟ್ಸ್ ಐತೆ ನಮ್ಮ ಲೊಕೇಶನ್ಗೆ. ನೋಡಿ, 10 ಕಿಲೋಮೀಟರ್ಸ್ 15 ಮಿನಿಟ್ಸ್. ವಾವ್, ಅಲ್ವಾ? ಅದೇ ಇವಾಗ ಸಿಟಿಯಲ್ಲಿ ಆಗ್ಬಿಟ್ಟಿದ್ರೆ 10 ಕಿಲೋಮೀಟರ್ಸ್ ಆಲ್ಮೋಸ್ಟ್ 40-50 ಮಿನಿಟ್ಸ್. ನೋಡಿ, ಲಾರಿ ಹೆಸರು ಏನಿಟ್ಟವ್ರೆ, ಆಶಿಕಿಟ್ಟು ಅಂತೆ. ಯಾವ ನೋಡಷ್ಟು ನೀಟಾಗಿ ಮಾಡೋರದು ಉಳಿಯಲ್ಲ ಅಂತ. ಅದೆಲ್ಲಿ ಒಂದೇ ಫ್ರೇಮ್ ಅಲ್ಲಿ ಮಾಡಿಲ್ಲ ಅವನು. ಫುಲ್ ಬ್ರೇಕ್ ಮಾಡವನು. ವಾವ್, ಸಕ್ಕದಾಗೈತೆ ಪ್ಲೇಸು. ಇಲ್ಲೇ ಹಿಂಗಂದ್ರೆ ಇನ್ನು ನಾವು ಹೋಗೋದ್ ಜಾಗ ಹಿಂಗಿರುತ್ತೋ. ನಾವು ಬ್ಯಾಕ್ ವಾಟರ್ಸ್ ಅಲ್ಲ ಹೋಗ್ತಾ ಇರೋದು, ಗ್ರಾಸ್ ಲ್ಯಾಂಡ್ ತಾನೆ. ನಾವು ಆಚೆ ನೋಡು, ಸಿಟಿ ಸೆಂಟ್ರಲ್ ಇರೋ ಥರ ಇಲ್ವಾ ಅದು? ಘಾಟ್ ಸೆಕ್ಷನ್ ತರ ಐತೆ ಫುಲ್. ನೋಡಿ ಕರ್ವ್ಸ್ ಎಲ್ಲ. ಗೈಸ್, ರೋಡ್ ನೋಡಿ ಗೈಸ್ ಹೆಂಗೈತೆ. ವಾವ್, ನೋಡಿ ಗೈಸ್ ರೋಡ್ ಹೆಂಗೈತೆ. ಊಟನೇ ತಿಂದಿಲ್ಲ, ಹೊಟ್ಟೆ ಎಸಿತೈತೆ. ನೀ ಕೈಚು, ಮೀನ್ ತಿಂದೆ, ನೀನ್ ಊಟ ತಿಂದೆ. ಗೈಸ್ ಬಂದ್ರಿ. ಸ್ಟೇಜ್ ಯಾವುದು? ನಾವೆಲ್ಲಿ ಬಂದಿರೋದು? ಅವಲ್ಲ. ಓಕೆ ನೋಡಿ ಗಾಯ್ಸ್, ಇಲ್ಲಿ ಸ್ವಲ್ಪ ಆಫ್ ರೋಡಿಂಗ್ ನಡೀತೈತೆ. ಗಟ 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 ಅಂತ ಶೇಕ್ ಆಗ್ತಾ ಇರೋದು. ಆಲ್ಮೋಸ್ಟ್ ಬಂದ್ಬಿಟ್ರಿ ನೋಡಿ. ಎಲ್ಲೋ ಒಂದು ರೂಟ್ ಐತೆ ಪವನ್, ಇಲ್ಲ ಮುಂದೆ. ಇವಾಗ ಏನು ಪ್ರಾಬ್ಲಮ್ ಅಂದರೆ, ರೂಟ್ ಮಿಸ್ ಆಯಿತು. ಆ್ಯಕ್ಚುಲಿ ಮ್ಯಾಪಲ್ಲಿ ಅದು ಪ್ರಾಪರಾಗಿ ತೋರಿಸೋದಿಲ್ಲ ಹೆಂಗೆ ಹೋಗ್ಬೇಕಂತ. ಇವಾಗ ನಾವೇ ಹುಡುಕ್ಬೇಕು, ಯಾಕಂದರೆ ಇಲ್ಲಿ ನೆಟ್ವರ್ಕು ಕೂಡ ಇಲ್ಲ. ಇವಾಗ ನಾವೇ ನೋಡ್ಕೊಂಡು ಹುಡುಕ್ಬೇಕು. ಇಲ್ಲಿ ಹೇಳಕ್ ಜನರು ಕೂಡ ಇಲ್ಲ. ಸೊ ನೋಡೋಣ ಬನ್ನಿ, ಆದರೆ ಹೋಗ್ತೀವಿ ನಾವು ಇವತ್ತು. ಪಕ್ಕ ಆಗುತ್ತೆ, ಯಾಕಂದ್ರೆ ನಾವು ತಾನೇ ಹುಡ್ತಾರೆ, ಹಾಗೆ ಆಗುತ್ತೆ. ಇಲ್ಲಿ ಸಿಕ್ತು ರೂಟು. ಸೊ ನಾವು ಆಲ್ಮೋಸ್ಟ್ ಬಂದ್ರಿ. ಅಲ್ಲಿ ಪ್ರಾಪರ್ ಆಗಿ ರೋಡ್ ಇಲ್ಲ. ಲಾಸ್ಟ್ ಟೈಮ್ ನಾವು ಅಂದ್ರೆ ಕೆಳಗಡೆ ಏನಂತಾರೆ ಅದನ್ನ, ಗಡ್ಡನ ಏನೋ ಹಳ್ಳ ಜಾಸ್ತಿ ಇತ್ತು. ಸೊ ನಾವು ಕಾರ್ ಎತ್ಕೊಂಡು ಹೋಗಕ್ಕಾಗ್ಲಿಲ್ಲ. ಮೇ ಬಿ ಕಾರ್ ಎತ್ಕೊಂಡು ಹೋಗಕ್ಕಾಗಲ್ಲ ಅನ್ಸುತ್ತೆ. ಅದೇ. ಸೊ ಗೈಸ್, ಇರಿ, ನಾನು ಸ್ಟಿಲ್ ಫೈಂಡ್ ದ ರೂಟ್. ಲಾಸ್ಟ್ ಟೈಮ್ ನಾನು ಎತ್ಕೊಂಡು ಹೋಗ್ತೀನಿ. ನೋಡಿ ಗೈಸ್, ಇಲ್ಲಿ ಇವಾಗ ಹಿಂಗಾಗೈತೆ. ಸೊ ನಾವು ಹುಡುಕ್ಬೇಕು ರೂಟ್ಸು ಹೆಂಗ್ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಹೋಗೋಣ. ಸಮ್ ವೆಡ್ಡಿಂಗ್ ದಿಸ್ ಥಿಂಗ್ ಇಸ್ ಇಲ್ಲ ಅಂದ್ರೆ ನಡ್ಕೊಂಡೇ ಹೋಗ್ಬೇಕಾಗುತ್ತೆ. ಯಾರೋ ಬರ್ತಾರೆ, ಕೇಳಿ ನೋಡೋಣ ಒಳಗಡೆ ಹಾಕಕ್ಕಾಗ್ತಾ ಅಂತ ಹೇಳ್ಬಿಟ್ಟು. ಇಲ್ಲಿ ಒಳಗಡೆ ಹೋಗಕ್ಕೆ ರೂಟ್ ಇದೆಯಾ? ಒಳಗಡೆ अंदर जाने का रूट है? कहाँ नीचे? नहीं, इसके अंदर बोल रहा हूँ. पूरा बंद है ना? ಲಾಸ್ಟ್ ಟೈಮ್ ನಾವು ಕಾರ್ ಎತ್ಕೊಂಡ್ ಬಂದಿದ್ರಿ ಗೈಸ್. ಈ ಸತಿ ಕಾರ್ ಒಳಗಡೆ ಹಾಕಕ್ಕಾಗಲ್ಲ ಅನ್ಸುತ್ತೆ. ಯಾಕಂದ್ರೆ ನೋಡಿ, ಇಲ್ಲೆಲ್ಲ ಏನೋ ಹಳ್ಳ ಮಾಡೋರೆ, ಯಾಕಂದ್ರೆ ಕಾರ್ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು. ಇವಾಗ ನಾವು ಅಲ್ಲಿ ಹೋಗಿ ಕಾರ್ ಪಾರ್ಕ್ ಮಾಡ್ಬಿಟ್ಟು
ಒಳಗಡೆ ಹೋಗಿ ತೋರಿಸ್ತೀನಿ ಹೆಂಗೈತೆ ಅಂತ ಹೇಳ್ಬಿಟ್ಟು. ಬನ್ನಿ ಹೋಗೋಣ. ಡೆಡ್ ಎಂಡ್ ಬಂದ್ಬಿಟ್ರಿ. ಮಳೆ ಬರ್ತೈತೆ ನೋಡಿ. ಆಫ್ ರೋಡಿಂಗ್ ಗೈಸ್. ಫೈನಲಿ ಅಯ್ಯೋ ಮೈಕ್ ಹಾಕ್ಬೇಕು ಇವಾಗ, ಪ್ರಾಪರಾಗಿ ಕೇಳಿಸಲ್ಲ. ಫೈನಲಿ ರೀಚ್ ಆಗಿದ್ದೀರಿ. ಸೊ ನಾವು ಅಲ್ಲಿಗೆ ಹೋಗ್ಬೇಕು. ನೀವು ಕಾಣಿಸ್ತಾ ಇರ್ಬೋದು ನೋಡಿ. ನೋಡಿ ಇಲ್ಲೆಲ್ಲ ಹಳ್ಳ ಮಾಡಿಬಿಟ್ಟವ್ರೆ. ಲಾಸ್ಟ್ ಟೈಮ್ ಹಿಂಗೆ ಇದ್ದಿಲ್ಲ. ನಾವು ಇಲ್ಲೇ ಗಾಡಿ ತೊಗೊಂಡು ಹೋಗ್ತಾ ಇದ್ದೀವಿ. ಇವಾಗ ಗೈಸ್ ಇಲ್ಲೊಂದು ಮಳೆ ತೋರಿಸ್ತೀನಿ ಹೆಂಗೈತೆ ಅಂತ ಹೇಳ್ಬಿಟ್ಟು. ನೋಡಿ ಸಕ್ಕದಾಯ್ತಲ್ಲ. ಮಳೆ ಬರ್ತೈತೆ ಗೈಸ್, ಆದ್ರೂ ಇಲ್ಲಿ ತನಕ ಬಂದು ವೇಸ್ಟ್ ಆಗ್ಬಾರ್ದಲ್ಲ. ಇಲ್ಲಿ ನೋಡಿ ನಮ್ಮ ಬಾಯ್ಸ್ ಓಡ್ತವ್ರೆ, ನಾನು ಓಡ್ತೀನಿ. ನೋಡಿ ಗೈಸ್ ಹೆಂಗೈತೆ ಜಾಗ. ಗೈಸ್ ಅಲ್ಲಿ ಡೆಡ್ ಎಂಡ್ ಐತೆ. ಸೊ ನಮ್ಗೆ ಹೆಂಗ್ ಅನ್ಸುತ್ತೆ ಅಂದ್ರೆ ನೋಡಿ, ಸಮುದ್ರ, ಅಲ್ಲಿ ಸಮುದ್ರ ಇರೋ ತರ ಅನ್ಸುತ್ತೆ. ಗ್ಲಾಸ್ ನೋಡಿ ಮಳೆ ಬೀಳ್ತಾರದು ಕಾಣಿಸ್ತಿಲ್ಲ ಅಂದ್ರೆ. ಚಳಿ ಫುಲ್ಲು ನಂದ್ರಿ ಮಾಡ್ತಾವ್ರಿ ಇವರು ಗಾಯ್ಸ್. ಫುಲ್ಲು ನಂದ್ಬಿಟ್ರಿ. ಅಲ್ಲಿ ನೋಡಿ, ಅಲ್ಲೂ ಜನರು ಅವ್ರೆ, ಅವರು ನನೀತವ್ರೆ ಗಾಯ್ಸ್. ನನ್ನ ಸುತ್ತ ನೋಡಿ, ಸುತ್ತ ಫುಲ್ ನೋಡಿ, ಫುಲ್ ನೇಚರ್. ರೈನು, ಈ ವೆದರು, ಆಹಾ ಎಲ್ಲ ಕಾಂಬಿನೇಷನ್. ಕುದುರೆ ಐತಾ ಇಲ್ಲಿ? ಇಲ್ಲ ಸಕ್ಕದಾಗೈತೆ, ಸುಸ್ತಾಗೋಯ್ತು. ಇದೇನ್ ಗೈಸ್, ಆ ಸೈಡ್ ಸೂರ್ಯ, ಈ ಸೈಡ್ ಮಳೆ. ಅರೆ ವರ್ತ್ ಇಟ್. ಬೇರೆ ಫ್ಯೂಯಲ್ ಓಡಿಸ್ಕೊಂಡು ಇಲ್ಲಿ ತನಕ ಬಂದ್ರಿ. ಈ ಜಾಗ ಎಲ್ಲ ನಂದೆ, ನಾನೇ ರಾಜ. ವಾ ಭಯಾನೇ ಆಗೋಯ್ತು ನನ್ಗೆ. ನನ್ ಮೈಕ್ ಹೋಯ್ತಂತ. ನೋಡಿ ಗೈಸ್, ಇಷ್ಟೊತ್ತು ಮಳೆ ಬೀಳ್ತಾ ಇತ್ತು, 5 ನಿಮಿಷ ಬಿಸಿಲು. ನೋಡಿ ಬಿಸಿಲು. ಎಲ್ಲಿ ರೈನ್ಬೋ? ಎಲ್ಲಿ ನನಗ್ ಕಾಣಿಸ್ತಾ ಇಲ್ಲ. ಓಯ್ ಗೈಸ್ ಇಲ್ಲಿ ನೋಡಿ ರೈನ್ಬೋ. ನೋಡಿ ರೈನ್ಬೋ ಕಾಣಿಸ್ತೈತ್ಯಾ? ಇಲ್ಲಿ ನೋಡಿ ಗೈಸ್, ರೈನ್ಬೋ ಕಾಣಿಸ್ತಾ ಇರ್ತಾ? ವಾವ್. ರೈನ್ಬೋ ಎಲ್ಲಿರುತ್ತೆ ನೋಡಿ, ಅದನ್ನ ಮುಟ್ಟಕ್ಕಾಗಲ್ವಾ? ನಾವಿವಾಗ ಕಾಡ್ ಹತ್ರ ಹೋಗ್ತಾ ಇದ್ದೀರಿ ಗೈಸ್. ನಾವಿವಾಗ ಕಾಡ್ಗೆ ಹೋಗ್ತಾ ಇದ್ದೀರಿ. ಸೊ ಅಲ್ಲಿ ಆನೆ, ಹುಲಿ ಎಲ್ಲ ಇರುತ್ತೆ. ಸೊ ಆದರೆ ನಾನು ಆನೆ ಹುಲಿನೆಲ್ಲ ತೋರಿಸ್ತೀನಿ. ಸೊ ಅದೇ ಕಾಡು. ಸೊ ನಮಗೆ ಆನೆ ಹುಲಿನೆಲ್ಲ ಮುಟ್ಬೋದು, ಹುಲಿನೆಲ್ಲ ಮುಟ್ಬೋದು ನಾವು. ಸುಮ್ಮನೆ ಹೇಳ್ತಿದ್ದೆ. ಐಸ್ ಇಲ್ಲಿ ನೋಡಿ, ರಕ್ತ ಕಟ್ಟಾಗೈತಿ. ಲಾಸ್ಟ್ ಟೈಮ್ ಬರುವಾಗ ಕುದುರೆ ಬಂದಿತ್ತು. ನಂಗೆ ಕುದುರೆ ಓಡಿಸ್ಬೇಕಂತ ತುಂಬ ಆಸೆ ಗೈಸ್. ಆದರೆ ಇವಾಗ ಬಂದಿದ್ರೆ ನಾನು ಪಕ್ಕ ಕೂರ್ತಿದ್ದೆ. ಇದೇನಿದು? ನಮ್ಮ ಕೂದಲೆಲ್ಲ ಮೆಸ್ ಆಗ್ಬಿಟ್ಟೈತಪ್ಪ, ಏನೇನೋ ಚುಚ್ಕೊಂತೈತೆ. ಇಲ್ಲಿ ನೋಡಿ, ಶೂಸ್ ಹಾಕೊಂಬರ್ಬೇಕು ಸ್ವಲ್ಪ, ಅಂದರೆ ಜಾರುತ್ತೆ. ಏನು ಇಲ್ಲ ಆ ಥರ, ಬೆರಿ ನಾರ್ಮಲ್ ಲ್ಯಾಂಡು. ಆದರೆ ಸ್ಲಿಪ್ಪರೇ ಆಗ್ತೈತೆ, ಯಾಕಂದರೆ ಮಳೆ ಬಿದ್ದಿತ್ತು ಅದಕ್ಕೆ. ಗೈಸ್ ನೀವು ವಿಡಿಯೋ ಮಾತ್ರ ನೋಡ್ತಾ ಇದ್ದೀರಾ, ಆದರೆ ಲೈಕ್ ಮಾಡ್ತಾ ಇಲ್ಲ ಗೈಸ್ ಲೈಕ್ ಬಟನ್ ಗೈಸ್, ಅದೊಂದು ಒತ್ಬಿಡಿ ಗೈಸ್. ವೀಡಿಯೋಸ್ ನೋಡ್ತೀರಾ, ಅಟ್ಲೀಸ್ಟ್ ಆ ಲೈಕ್ ಬಟನ್ ಒತ್ಬಿಡಿ ಗೈಸ್. ಅವಾಗೇ ಗೈಸ್ ನನಗೆ ಮೋಟಿವೇಟ್ ಆಗೋದು ವೀಡಿಯೋಸ್ ಮಾಡೋದಕ್ಕೆ. ಸೊ ಸ್ವಲ್ಪ ಲೋ ಫೀಲ್ ಆಗ್ತಾಯಿತ್ತು, ಅದಕ್ಕೆ ಪ್ರಾಪರಾಗಿ ವೀಡಿಯೋಸ್ ಮಾಡೋಕ್ಕಾಗ್ತಾ ಇದ್ದಿಲ್ಲ ನನಗೆ. ಮತ್ತು ತುಂಬ ವೀಡಿಯೋಸ್ ಮಾಡಿದ್ದೆ ಕೂಡ, ಅದೇ ಡಿಲೀಟ್ ಮಾಡಿದೆ, ಅದೆಲ್ಲ ಪ್ರಾಪರಾಗಿ ಬರ್ತಾಯಿದ್ದಿಲ್ಲ. ಸೊ ನನಗೂ ಒಂಥರ ಏನೋ ಆಗಿತ್ತು ಗೈಸ್, ಅದಕ್ಕೆ ನಾನು ಅದೆಲ್ಲ ಬಿಟ್ಟು ಇವಾಗ ಕಮ್ಬ್ಯಾಕ್ ಕೊಡ್ತಾಯಿದ್ದೀನಿ. ಮತ್ತೆ ಬನ್ನಿ ಮಾಡೋಣ. ಫೈನಲಿ ನಾವು ಆ ಕಾಡೊಳಗಡೆ ಬಂದ್ರಿ. ನಾವು ಅಲ್ಲಿದ್ರಿ. ಸೊ ನಾವು ಇವಾಗ ಆ ಕಾಡೊಳಗಡೆ ಬಂದಿದ್ದೀರಿ, ನೋಡ್ಬೋದು ಹಿಂಗೈತೆ. ಇಲ್ಲಿಗೆ ಬಂದ್ರಿ.
ಅಯ್ಯೋ ಅವರಲ್ಲಿ ಗೈಸ್ ನನ್ನ ಬಿಟ್ಟು ಹೋಗ್ಬಿಟ್ಟವ್ರು ಗೈಸ್, ಅಲ್ಲಿ ಹೋಗ್ತವ್ರು ಅವರು. ಮನಿ ಈ ಥರ ನೇಚರ್ಸ್ನೆಲ್ಲ ನೋಡುವಾಗ ತುಂಬ ಖುಷಿ ಆಗುತ್ತೆ ನೋಡಿ ಗೈಸ್. ಬೈಕರ್ಸ್ ರೆಕಾರ್ಡ್ ಗೈಸ್. ನಾನೇನು ಒಂದು ರಿಗ್ರೆಟ್ ಮಾಡ್ತೀನಿ ಅಂದರೆ ನನ್ನ ಲೈಫಲ್ಲಿ ತುಂಬ ಜನ ಗೈಸ್ ಫ್ರೆಂಡ್ಸು ಈ ಥರ ಟ್ರೆಕ್ಕಿಂಗ್ ಹೋಗೋಣ ಹಂಗೆ ಹಿಂಗೆ ಅಂತ ತುಂಬ ಜನ ಕರೆದಿದ್ರು. ಆದರೆ ನಾನೇ ಹೇಳ್ತಿದ್ದೆ ಬೋರ್ ಇರುತ್ತೆ, ಸುಮ್ಮನೆ ಏನಕ್ಕೆ ಹೋಗ್ಬೇಕು, ಅಷ್ಟು ನಡಿಬೇಕು ಮೇಲೆ ತನಕ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅದು ಇವಾಗ ಅನಿಸ್ತೈತೆ ಗೈಸ್ ಹೋಗ್ಬೇಕು ಅಂತ. ಏನು ಹೇಳ್ತಾ ಇದ್ದೀನಿ ಅಂದರೆ ನಾನು, ನೀವು ನಿಮ್ಮ ಫ್ರೆಂಡ್ಸ್ ಆ ಥರ ಕರೆಯುವಾಗ ಅದನ್ನು ಮಿಸ್ ಮಾಡಬೇಡಿ, ಯಾಕಂದರೆ ಆ ಥರ ಮೂಮೆಂಟ್ಸ್ ಬರಲ್ಲ ಲೈಫಲ್ಲಿ. ಆದಷ್ಟು ನಿಮ್ಗೆ ಆ ಥರ ಚಾನ್ಸ್ ಸಿಕ್ಕಿದ್ರೆ ಹೋಗ್ರಿ ಆಚೆಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ನಿಮ್ಮ ಟೈಮ್ ಸ್ಪೆಂಡ್ ಮಾಡಿ. ಇಲ್ಲ ಎಲ್ಲರೂ ಬ್ಯುಸಿ ಆಗ್ತಾರೆ ಗೈಸ್, ಕಾಲೇಜ್ ತನಕನೇ ಇರುತ್ತೆ ಎಲ್ಲರೂ ಜೊತೆಗಿರೋಣ ಅಂತ. ಆಮೇಲೆ ಎಲ್ಲರೂ ಬ್ಯುಸಿಯಾಗಿರ್ತಾರೆ ಅವ್ರವ್ರ ಕೆಲಸದಲ್ಲಿ. ಸೊ ಈ ಥರ ಏನಾದರೂ ಹಾಲಿಡೇ ಇದ್ದಾಗ ಮಾತ್ರನೇ ಎಲ್ಲರೂ ಸೇರೋಕ್ಕಾಗೋದು. ಸೊ ನಿಮ್ಮ ಫ್ರೆಂಡ್ಸ್ ಎಲ್ಲೇ ಕರೆದ್ರೇನು, ಇವಾಗೆಲ್ಲ ತಿನ್ನಕ್ಕೆ ಹೋಗ್ಬೇಕಂದ್ರೇನು ಅಥವಾ ಆಚೆ ಎಲ್ಲ ಸುತ್ತಾಡ್ಬೇಕಂದ್ರೆ ಹೋಗಿ, ಮತ್ತೆ ನೀವು ರಿಗ್ರೆಟ್ ಮಾಡ್ತೀರಾ ಲೈಫಲ್ಲಿ. ಆಲ್ಮೋಸ್ಟ್ ನಾವು ನಮ್ಮ ಕಾರಲ್ಲೇ ಐತೆ. ಸೊ ಅಲ್ಲಿ ಹೋಗಿ ಮತ್ತೆ ಹಂಗೆ ಹೋಗ್ಬೇಕು. ಬನ್ನಿ ಗೈಸ್, ಎಷ್ಟು ಜನ ಬಂದವ್ರೆ ಗೈಸ್. ಈ ಲೇಕ್ ನೋಡಿ ಗೈಸ್. ಒಂದು ಕಾಮಿಡಿ ಹೇಳ್ತೀನಿ. ಇವನು ಇಷ್ಟೊತ್ತು ಸಪ್ಪಗೆ ಹಿಂಗೆ ಕೂತಿದ್ದ ಗೈಸ್, ಹಿಂಗೆ ಏನಿಗೆ ಗೊತ್ತಾ ಗೈಸ್, ನಾವು ಹಾಡು ಹಾಕ್ತಾ ಇದ್ರಿ. ಸೊ ಅವ್ನಿಗೆ ಇಷ್ಟ ಇರೋದು ಹಾಡನ್ನ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಷ್ಟೊತ್ತು ಬೇಜಾರು ಮಾಡ್ಕೊಂಡು ಕೂತಿದ್ದ. മൈ നെയിം ഈസ് മാനസ് ഗൈസ്. ഞാനിങ്ങനെ എപ്പോഴും പിണങ്ങാറുണ്ട് ഗൈസ്. ಕನ್ನಡದಲ್ಲಿ ട്രാൻസ്ലേറ്റ് അറിയില്ല ഗൈസ്. ಗೈಸ್ ನಾ ಫೋನ್ ಎತ್ತದಷ್ಟರಲ್ಲಿ ಫೇಸ್ ಎಕ್ಸ್ಪ್ರೆಷನ್ ಚೇಂಜು. ನಾನು ಅದನ್ನ ತೋರ್ಸೋಣ ಅನ್ನೋಷ್ಟರಲ್ಲಿ ಫೇಸ್ ಎಕ್ಸ್ಪ್ರೆಷನ್. ಫೈನಲಿ ನಾವು ಮನೆಗೆ ಬಂದೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಕ್ಕೆ ಬರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.